ಇಂಗ್ರೀಡಿಯೆಂಟ್ ಬಂದು ಲೇಡೀಸ್ ಫಿಂಗರ್. ಚಂದ ಉಂಟು. ಸೊ ಡೆಫಿನೆಟ್ಲಿ ಟ್ರೈ. ಹಾಯ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೇವೆ. ಎಂತ ಅಂತ ಹೇಳಿದ್ರೆ ಲೇಡೀಸ್ ಫಿಂಗರ್ದು ಫ್ರೈ. ಸೊ ಇದಕ್ಕೆ ಮೇನ್ ಬೇಕಿರೋದು ಎಂತ ಅಂತ ಹೇಳಿದ್ರೆ ಲೇಡೀಸ್ ಫಿಂಗರ್. ಅಯ್ಯೋ ಸಾರಿ, ಇದಲ್ಲ, ಲೇಡೀಸ್ ಫಿಂಗರ್. ಸೊ ಇದನ್ನು ಫಸ್ಟ್ ನಾವೆಂತ ಮಾಡೋದ್ರೆ ಕ್ಲೀನ್ ಮಾಡಿ ಮತ್ತೆ ಕಟಿಂಗ್ ಮಾಡುವ. ಸೊ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಗಾಯ್ಸ್, ಫಸ್ಟಿಗೆ ಎಂತ ಮಾಡಬೇಕು, ನಾವು ಲೇಡೀಸ್ ಫಿಂಗರ್ ಇಟ್ಟು ಅಡ್ಜಸ್ಟ್ ಕಟ್ ಮಾಡಿರ್ತೀವಲ್ಲ, ಮತ್ತೆ ಇದನ್ನು ಫಸ್ಟಿಗೆ ಉದ್ದಕ್ಕೆ ಒಂದು ಕಟ್ ಮಾಡಿ. ಸೊ ಉದ್ದಕ್ಕೆ ಕಟ್ ಮಾಡಿದ ನಂತರ ಮತ್ತೆ ನಿಮಗೆ ಬೇಕಿದಾಗೆ ಎಷ್ಟು ಲೆಂತ್ ಬೇಕು ಫ್ರೈ ಅಷ್ಟು ಲೆಂತ್ದು ಕಟ್ ಮಾಡಿ ತಗೊಳ್ಳೋದು. ನಾನು ಒಂಚೂರು ಉದ್ದನೇ ಇಡ್ತೇನೆ. ಸೊ ನೆಕ್ಸ್ಟ್ ಇದನ್ನೊಂಚೂರು ಸಪೂರ ಮಾಡುವ. ಸಪೂರ ಮಾಡಿದರೆ ನಮಗೆ ಆ ಕುರ್ಕುರೆ ಥರ ಫೀಲ್ ಬರ್ತದೆ. ಬಟ್ ಇದರ ಸೀಡನ್ನು ನಾನು ಹಾಕುವುದಿಲ್ಲ. ಸೊ ಸೀಡನ್ನು ನಾವು ತೆಗೆದು ಸಪರೇಟ್, ಬೇಕಿದ್ರೆ ನೀವು ಸೀಡ್ಸ್ ಇಡ್ಬೋದು, ಬಟ್ ನಾನು ಸೀಡನ್ನು ಇಡೋದಿಲ್ಲ. ಸೊ ಅಮೂಲ್ಯನಿಗೆ ಸೀಡನ್ನು ಇಷ್ಟ ಇಲ್ಲ, ಸೊ ಅದಕ್ಕೆ ಸೀಡನ್ನು ತೆಗಿತಿದ್ದೇವೆ. ನೀವು ಬೇಕಾದ್ರೆ ಸೀಡನ್ನು ಇಡ್ಬೋದು. ಸೊ ಸಪೂರ ಮಾಡಿ. ಸೊ ಇದನ್ನು ನಾವು ಒಂಚೂರು ಫಾಸ್ಟ್ ಫಾರ್ವರ್ಡ್ ಮಾಡುವ, ಇಲ್ಲ ನಿಮಗೆ ಬೋರ್ ಆಗ್ತದೆ. ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಆಯಿತು. ಈಗ ಇದಕ್ಕೆ ಒಂದು ಸ್ಪೂನು ಒಂದೂವರೆ ಸ್ಪೂನ್ ಕಡಲೆ ಹುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಚಿಲ್ಲಿ ಪೌಡರ್ ಖಾರಕ್ಕೆ, ಗರಂ ಮಸಾಲ, ಅರಶಿನ ಹುಡಿ ಸ್ವಲ್ಪ ಸಾಕು. ಅರಶಿನ ಹುಡಿ ಸ್ಪೈಸಿ ಮಾಡಲಿಕ್ಕೆ ಒಂಚೂರು ಪೆಪ್ಪರ್, ಮತ್ತು ಇದು ಆಪ್ಷನಲ್ ಚಿಲ್ಲಿ ಫ್ಲೇಕ್ಸ್. ನಾವು ಒಂಚೂರು ಇದಿರಲಿ ಅಂತ ಚಿಲ್ಲಿ ಫ್ಲೇಕ್ಸ್ ಒಂಚೂರು, ಚಟ್ಪಟಕ್ಕೆ ಒಂಚೂರು ಚಾಟ್ ಮಸಾಲ. ಸೊ ಈಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ ಚಂದ. ಸೊ ಇದಕ್ಕೆ ನೀರೆಲ್ಲ ಹಾಕಬೇಕಂತಿಲ್ಲ, ಯಾಕಂದರೆ ನಾವು ಇದನ್ನು ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ತಿದ್ದೇವೆ. ಸೊ ಮಸಾಲ ಆದಷ್ಟು ಡ್ರೈ ಇದ್ದರೆ ಒಂಚೂರು ಕ್ರಿಸ್ಪಿ ಬರ್ತದೆ ನಮಗೆ. ಸೊ ಬಟ್ ಉಪ್ಪು ಇದೆಲ್ಲ ಸರಿ ಮಿಕ್ಸ್ ಆಗಬೇಕು. ಈಗ ಏನೆಲ್ಲ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ, ಇದನ್ನು ಏರ್ ಫ್ರೈ ಇರ್ತದೆ ಬನ್ನಿ. ಸೊ ಏರ್ ಫ್ರೈಯಲ್ಲಿ ಇಟ್ವಿ, ಟೆಂಪ್ರೇಚರ್ 180 ಮತ್ತು ಟೈಮರ್ 8 ಮಿನಿಟ್ಸ್ ಇದು. ಓಕೆ, 8 ಮಿನಿಟ್ಸ್ ಸ್ಟಾರ್ಟ್. Few moments later. ಗೈಸ್, ಈಗ ಇದಾಯಿತು, ಫ್ರೈ ಆಯಿತು. ಈಗ ಹೊರಗೆ ತೆಗೆಯುವ. ಸೊ ಆಲ್ಮೋಸ್ಟ್ ಫ್ರೈ ಆಗಿದೆ. ಸೊ ನಾವೀಗ ಪುನೊಮ್ಮೆ ಮಸಾಲ ಹಾಕಿ ಇದನ್ನು ಫ್ಲಿಪ್ ಮಾಡಿ ಫ್ರೈ ಮಾಡುವ ಇನ್ನೊಂದು ಸಲ. ಈಗ ಇಲ್ಲಿ ಮೇಲ್ಗಡೆ ಒಮ್ಮೆ ಮಸಾಲನ್ನು ಸ್ಪ್ರೆಡ್ ಮಾಡಿ. ಸೊ ನಾನು ಪುನಃ ಮಾಡಿಟ್ಟಿದ್ದೆ ಎಕ್ಸ್ಟ್ರಾ ಮಸಾಲ. ಸೊ ಇದನ್ನು ನಾವೀಗ ಸ್ಪ್ರಿಂಕಲ್ ಮಾಡೋಣ. ಏರ್ ಫ್ರೈಯಲ್ಲಿ ಇಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಸೇಮ್ ಟೆಂಪರೇಚರ್, ಬಟ್ ಈಗ ನಾವು ಒಂದು 4 ಮಿನಿಟ್ಸ್ ಇಡುವ. ಗ್ಯಾಸ್ ಸ್ಟಾರ್ಟ್. 5 minutes later. ಒಳ್ಳೆ ಫ್ರೈ ಆಗಿದೆ ಗೈಸ್, ಒಂಚೂರು ಜಾಸ್ತಿನೇ ಫ್ರೈ ಆಗಿದೆ. ಪರವಾಗಿಲ್ಲ, ನೋಡುವ ಟೇಸ್ಟ್ ನೋಡುವ. ಪ್ಲೇಟಲ್ಲಿ ಹಾಕಿ ಆಯಿತು. ಇನ್ನಿದ್ದು ಟೇಸ್ಟ್ ನೋಡೋಣ ನಾನು ಮತ್ತು ಆಮೇಲೆ ಲೆಟ್ಸ್ ಗೋ. ಸೊ ಗಾಯ್ಸ್, ಇಲ್ಲಿ ಉಂಟು ನಮ್ಮ ಲೇಡೀಸ್ ಫಿಂಗರ್ ಫ್ರೈ. ಸೊ ಇದು ತುಂಬ ಹೆಲ್ದಿ ಅಂತ ಹೇಳೋದಿಲ್ಲ, ಓಕೆ, ಅಂದರೆ ಆಯಿಲ್ ಎಲ್ಲ ಇಲ್ಲ. ಸೊ ಒಂದು ಲೆಕ್ಕದಲ್ಲಿ ಹೆಲ್ದಿ. ಸೊ ನೋಡುವ, ಈಗ ಟೇಸ್ಟ್ ನೋಡುವ. ಬೇಸಿಕ್ಲಿ ನಾನು ಲೇಡೀಸ್ ಫಿಂಗರ್ ತಿನ್ನಲ್ಲ, ಬಟ್ ತಿನ್ಬೇಕಂತ ಆಸೆ ಆಗ್ತಾ ಉಂಟು ಇವಾಗ ಮಾಡಿದಂತ. ಸೊ ಲೆಟ್ಸ್ ಟ್ರೈ. ಸ್ವಲ್ಪ ಸಾಸಿಗೆ ಇದು ಮಾಡಿ, ಸ್ವಲ್ಪ ಫ್ರೈ ಜಾಸ್ತಿ ಆಯ್ತಂತ. ಈಗ ನಾವು ಸೆಕೆಂಡ್ ಟೈಮ್ ಇದ್ವಲ್ಲ, ಬಟ್ ಒಳ್ಳೆ ಕರುಮ್ ಕುರುಮ್ ಉಂಟು, ಕರುಮ್ ಕುರುಮ್. ನಿಮಗೆ ಕೇಳ್ಬೋದು. ಸೊ ಯು ಕ್ಯಾನ್ ಸಿ, ಕ್ರಿಸ್ಪಿ ಆಗಿ ಹೋಗಿದೆ. ಬಟ್ ನನಗೆ ಅನಿಸ್ತದೆ ನಾವು ಸ್ವಲ್ಪ ಓವರ್ ಬೇಕ್ ಮಾಡಿದ. ನಾವು ಅಂದರೆ ಆ್ಯಕ್ಚುಲಿ 8 ಮಿನಿಟ್ಸ್ ಬೇಡ, ಒಂದು 5 ಮಿನಿಟ್ಸ್ 2 ಸಲ ಮಾಡಿ ಕರೆಕ್ಟ್ ಆಗ್ತದೆ. ನಾವು 8 ಮತ್ತೆ 4 ಮಾಡಿದ್ದು. ಹೌದು, ಸೊ ಜಾಸ್ತಿ ಆಗಿದೆ ಅದು ಸ್ವಲ್ಪ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಮಾಡುವಾಗನೇ ಆ್ಯಕ್ಚುಲಿ ಸ್ಟಾಪ್ ಮಾಡಬೇಕಾಗಿತ್ತು, ಶುಂಠಿ ನಾವು ಬೇಕಲ್ಲಿ. ಹೌದು, ಚಂದ ಉಂಟು. ಸೊ ಡೆಫಿನೆಟ್ಲಿ ಟ್ರೈ. ಏರ್ ಫ್ರೈ ಇಲ್ಲದಿದ್ರೆ ಆಯಿಲಲ್ಲಿ ಫ್ರೈ ಮಾಡ್ಬೋದು, ನೋ ಪ್ರಾಬ್ಲಮ್.
ನಮ್ಮಲ್ಲಿ ಏರ್ ಫ್ರೈ ಇರುತ್ತೆ, ಸೊ ಏರ್ ಫ್ರೈ ಮಾಡಿ. ಸೊ ಎರಡು ಮತ್ತೆ ಸೇಮ್. ಸ್ನ್ಯಾಕ್ಸಿಗೆ ತುಂಬ ಒಳ್ಳೆ ಆಗುತ್ತೆ. ಚಹಾ ಸಂಜೆ ಜೊತೆ ಹೊತ್ತು ತಿನ್ಲಿಕ್ಕೆ ಸೂಪರ್ ಆಗುತ್ತೆ. ಬಿಸಿ ಬಿಸಿ ಚಹಾ ಮತ್ತೆ ಬೆಂಡೆಕಾಯಿ ಫ್ರೈ. ಯಾರಿಗೆಲ್ಲ ಲೇಡೀಸ್ ಫಿಂಗರ್ ಇಷ್ಟ ಇಲ್ಲ, ಯಾಕಂದ್ರೆ ಅದೊಂದು ಅಂಟಾಗಿರ್ತದೆ, ಆ ಸೀಡ್ ಒಂಚೂರು ಹಾರ್ಡ್ ಇರ್ತದೆ. ವರ್ಕ್ ಉಂಟು, ಬಟ್ ಓಕೆ. ಹ್ಮ್ ಯಾಕೆಂದ್ರೆ So ತಿನ್ಬೋದು. ಬೆಂಡೆಕಾಯಿ ಸೀಡ್ಸ್ ಇಲ್ಲ, ಜಸ್ಟ್ ಸ್ಪಿನ್ ಮಾತ್ರ. ಸ್ಕಿನ್ ಮಾತ್ರ. ಸೊ ಎನಿವನ್ ಕ್ಯಾನ್ ಟ್ರೈ. ಲೇಡೀಸ್ ಫಿಂಗರ್ ಹೇಟ್ರಸ್ ತಿನ್ಬೋದಲ್ಲ ಇದು. ನೀವು ತಿಂದಿದ್ಯಲ್ಲ ಈಗ. ನಾನೇ ಇವಾಗ ತಿಂತಿದ್ದೀನಿ ಗೈಸ್, ನಾನು ತಿನ್ನೋದಿಲ್ಲ ಆ್ಯಕ್ಚುಲಿ. ಸೊ ನಾನು ತಿಂತಿದ್ದೀನಿ. ಸೊ ಯು ಕ್ಯಾನ್ ಟ್ರೈ ದಿಸ್, ಇಟ್ಸ್ ರಿಯಲಿ ನೈಸ್. So I hope you guys enjoyed the video. So please subscribe to our channel, support and share. So let's meet you guys in our next video. Till then, bye. Bye bye.